ಯಾಕೋ ಬ್ಯಾಡ್ ಲಕ್ ಅನಿಸುತ್ತೆ. ನನ್ನ ಟೈಮೇ ಸರಿ ಇಲ್ಲ. ಒಂದ್ರ ಮೇಲೆ ಒಂದು ಆಗ್ತಾನೇ ಇದೆ. ಒಂದು ಸ್ವಲ್ಪ ದಿನ ಫೀವರ್ ಬಂತು, ಅದು ಬಂತು, ಇನ್ನೂ ಸರಿ ಹೋಗಿಲ್ಲ. ಈಗ ನೋಡಿದ್ರೆ ಕಾಲಿಗೆ ಹೊಡ್ತಾ ಬಿದ್ದುಬಿಟ್ಟಿದೆ. ಅದ್ರ ಜೊತೆಗೆ ಒಂದು ಸರ್ಪ್ರೈಸಿಂಗ್ ಗಿಫ್ಟ್ ಬಂದಿತ್ತು ಮನೆಗೆ. ಇದು ಯಾರಪ್ಪ ನನಗೆ ಈ ಥರ ಗಿಫ್ಟ್ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ನನಗೆ ಈ ಥರ ಎಲ್ಲ ಗಿಫ್ಟ್ ಕಳಿಸಲ್ಲ ಯಾರು. ಕಳಿಸಿದ್ರು ಅದಕ್ಕೆ ಗೊತ್ತಾಗುತ್ತೆ, ಎಲ್ಲ ಕೇಳಿಬಿಟ್ಟೆ ಕಳಿಸ್ತಾರೆ. ಸೊ ಇದು ನನಗಲ್ಲ ಗಿಫ್ಟು. ಅದು ಯಾರಿಗೆ ಗಿಫ್ಟ್ ಕಳಿಸಿರೋದು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಫುಲ್ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಗೊತ್ತಾಗುತ್ತೆ. ಆ್ಯಂಡ್ ನಾವು ಎಲ್ಲಿಗೋ ವಿಸಿಟ್ ಮಾಡ್ತಾಯಿದ್ದೀವಿ, ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನಕ್ಕೆ ಹೋಗ್ತಾಯಿದ್ದೀವಿ ಅಂತ ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ. ಮುಂದೆ ವಿಡಿಯೋನ ನೋಡ್ತಾ ಹೋಗಿ. ಸೊ ಅದಕ್ಕೂ ಮುಂಚೆ ಎಲ್ಲರಿಗೂ ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಟು ರಮ್ಯಾ ಚಾಮಣಿ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ರಮ್ಯಾ. ಏನಪ್ಪ ಇದು ಸರ್ಪ್ರೈಸಿಂಗ್ ಗಿಫ್ಟ್ ಅಂತ ಅಂದರೆ, ಇದು ಗಿಫ್ಟು ನನ್ನ ಹಸ್ಬೆಂಡಿಗೆ ಬಂದಿದ್ದು. ಆ್ಯಕ್ಚುಲಿ ಅವ್ರ ಫ್ರೆಂಡು ಏನೋ ಒಂದು ವರ್ಕ್ ಇದ್ರ ಮೇಲೆ ಸೊ ಏನೋ ಖುಷಿ ಆಗಿಬಿಟ್ಟು ಒಂದು ಗಿಫ್ಟ್ ಕಳಿಸ್ತೀನಿ ಅಂತ ಅವರು ಗಿಫ್ಟ್ ಕಳಿಸಿರೋದಂತೆ. ಇದು ಆ್ಯಕ್ಚುಲಿ ಮಿನಿ ಫ್ರಿಡ್ಜ್ ಆಗಿರುತ್ತೆ. 10 ಲೀಟರ್ಸ್ದು. ತುಂಬಾ ಕಾಂಪ್ಯಾಕ್ಟಾಗಿ ಕ್ಯೂಟಾಗಿ ಪ್ರಿಟಿಯಾಗಿದೆ. ಇದು ಬಾಟಲ್ಸ್ ಇಡೋಕ್ಕೆಲ್ಲ ಚೆನ್ನಾಗಿದೆ. ಇದನ್ನೇ ಆ್ಯಕ್ಚುಲಿ ಬಾಟಲ್ಸ್ ಇಡೋಕ್ಕೆ ಅಂತಲೇ ಮಾಡಿರೋಂಥ ಮಿನಿ ಫ್ರಿಡ್ಜ್ ಅನಿಸುತ್ತೆ. ಟ್ರಾವೆಲಿಗೆಲ್ಲ ತುಂಬಾ ಚೆನ್ನಾಗಿದೆ. ಕಾರಲ್ಲೆಲ್ಲ ತೊಗೊಂಡೋಗ್ಬೋದು. ಹ್ಯಾಂಡಿ ಆಗಿದೆ. ವೆರಿ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇವನ್ ಇದನ್ನು ಮೆಡಿಸಿನ್ಸ್ ಎಲ್ಲ ಪ್ರಿಸರ್ವ್ ಮಾಡಬೇಕು ಅಂದವರಿಗೂ ಯೂಸ್ಫುಲ್ ಆಗಿರುತ್ತೆ. ಮೆಡಿಸಿನ್ಸ್ ಎಲ್ಲ ಇಡ್ಬೋದು, ಆಮೇಲೆ ಕಾಸ್ಮೆಟಿಕ್ಸ್ ಎಲ್ಲ ಇಡ್ಬೋದು, ಇಲ್ಲ ಬಾಟಲ್ಸ್ ಇಡ್ಬೋದು. ಏನಾದರೂ ಮಿನಿ ಎಲ್ಲ ಟ್ರಾವೆಲ್ ಮಾಡೋಕ್ಕೆ ತೊಗೊಂಡೋಗ್ಬೋದು. ಇದರಲ್ಲಿ 2 ಆಪ್ಷನ್ ಇದೆ, ವಾರ್ಮ್ ಮತ್ತು ಕೋಲ್ಡ್ ಎರಡೂ ಮಾಡ್ಬೋದು. ಆ್ಯಂಡ್ ಈ ಸ್ವೀಟ್ ಬಾಕ್ಸ್ ಕಳಿಸಿದ್ರು. ಇದರಲ್ಲಿ ಏನಪ್ಪ ಇತ್ತು ಅಂದರೆ ಡ್ರೈ ಫ್ರೂಟ್ಸ್ಗಳೆಲ್ಲ ಇತ್ತು. ತೆಗಿಯೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನನ್ನ ಮಕ್ಕಳು ಅಂದರೆ, ಬಿಟ್ಟಿರೋ ಮಕ್ಕಳ ಅಂದರೆ ಬಿಡೋಕ್ಕೆ ರೆಡಿ ಇಲ್ಲ, ತೆಗಿತಾ ಇದ್ದಾರೆ. ಸೊ ಅದರಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮು, ಮೈಸೂರು ಪಾಕು, ಆಮೇಲೆ ಡ್ರೈ ಫ್ರೂಟ್ಸಿಂದೇನೋ ಸ್ವೀಟ್ ಇತ್ತು, ಅದು ಚೆನ್ನಾಗಿತ್ತು. ಅದ್ರ ಜೊತೆಗೆ 1-2 ಬಾಕ್ಸು ಧಾರವಾಡ ಪೇಡ ಇರುತ್ತಲ್ಲ ಅದನ್ನು ಕಳಿಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಸೊ ಅದಾದಮೇಲೆ ನಾವು ಹೊರಟಿದ್ದು ನನ್ನ ಚಿಕ್ಕ ಮಗನ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇಗೆ. ಸೊ ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ, ಹಾಲು ಕುಡಿದ್ರು ಅಷ್ಟೇ. ನಾವು ಏನೂ ತಿನ್ನಲಿಲ್ಲ, ಬೇಗನೆ ಇತ್ತು ಅಂತ ಹೊರಟ್ಬಿಟ್ವಿ. ಸಖತ್ತಾಗಿ ಅರೇಂಜ್ ಮಾಡಿದರು, ಚೆನ್ನಾಗಿತ್ತು. ಒಳ್ಳೊಳ್ಳೆ ಗೇಮ್ಸ್ನ ಅರೇಂಜ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಎಲ್ಲ ಗೇಮ್ಸ್ಗಳು ಪ್ಲ್ಯಾನ್ ಮಾಡಿದ್ದು, ಒಂದೊಂದು ಸೆಕ್ಷನ್ಗೆ ಒಂದೊಂದು ಮಕ್ಕಳುಗಳಿಗೂ ಅವರು ಗೇಮ್ಸ್ ಎಲ್ಲ ಡಿಫ್ರೆಂಟಾಗಿ ಮಾಡಿದರು. ನಾನು ಎಲ್ಲ ವಿಡಿಯೋ ಕವರ್ ಮಾಡಿಲ್ಲ ಇದರಲ್ಲಿ. ಎಷ್ಟಾಗುತ್ತೆ ಅಷ್ಟು ತೆಗ್ದಿದ್ದೀನಿ ಅಷ್ಟೇ. ಸಖತ್ತಾಗಿತ್ತು. ನನ್ನ ಮಗ 2nd ಪ್ಲೇಸ್ ತೊಗೊಂಡಿದ್ದಾನೆ. ಅವನಿಗೆ ಇದ್ದಿದ್ದು ಗೇಮ್ ಆ್ಯಕ್ಚುಲಿ ಒಂದು 4-5 ಕೋನ್ಸ್ ಥರ ಇಟ್ಟಿರ್ತಾರೆ. ಅದನ್ನು ಪಿಕ್ ಮಾಡಿ ಬಂದುಬಿಟ್ಟು ಅದನ್ನು ಆ ಪ್ಲೇಸಲ್ಲಿ ಇಟ್ಟು ಮತ್ತೆ ಓಡೋಗಬೇಕು. ಸೊ ಆ ಥರ ಇರುತ್ತೆ. ಅದನ್ನು ವೀಡಿಯೋ ಮಾಡಿಲ್ಲ, ಜಸ್ಟ್ ನಾನು ಅವನಿಗೆ ಎನ್ಕರೇಜ್ ಮಾಡೋದ್ರಲ್ಲೇ ಇದ್ದೆ. ಸೊ ಹೋಗು ಬೇಗ ಫಾಸ್ಟ್ ಅಂತ. ಸೊ ಫೈನಲಿ ಅವ್ನು ವಿನ್ ಆದ. ಇಲ್ಲ ಅಂದಿದ್ರೆ ಸೀರಿಯಸ್ಲಿ ನನ್ನ ತಲೆ ಕೆಟ್ಟೋಗ್ಬಿಟ್ಟಿರ್ತಿತ್ತು. ಅವನು ಅವ್ರ ಅಣ್ಣಂಗೆ ಚಾಲೆಂಜ್ ಮಾಡಿಬಿಟ್ಟಿದ್ದ, ನಾನು ನಿನಗೆ ವಿನ್ ಆಗಿಬಿಟ್ಟು ಟ್ರೋಫಿನೋ ಮೆಡಲ್ನೋ ತಂದು ಹಾಕ್ತೀನಿ ನಿನಗೆ ಅಂತ. ಫೈನಲಿ ಟೆನಿಕಾಸ್ಟ್ ಯಾವುದೋ ಒಂದು ಪ್ಲೇಸು ಅವ್ನು ವಿನ್ ಆದ. ಅದು ಖುಷಿ ಆಯಿತು. ಅದಾದಮೇಲೆ ಪೇರೆಂಟ್ಸ್ಗೆ ಅಂತ ಕೂಡ ಸ್ಪೋರ್ಟ್ಸ್ನ ಇಟ್ಟಿದ್ದರು, ಫಾದರ್ಸ್ಗೆ ಮತ್ತು ಮದರ್ಸ್ಗೆ ಅಂತ. ಅದರಲ್ಲಿ ಈ ಥರ ಇತ್ತು, ಒಂಥರ ಚೇರ್ ಗೇಮ್, ಒಂದು ಲೈನ್ ಫುಲ್ ರೋ ಹೋಗುತ್ತೆ. ಸೊ ಆ ಥರ ಇತ್ತು. ಇದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಇದೇ ಥರದ ಗೇಮ್ನೇ ಮದರ್ಸ್ಗೂ ಇಟ್ಟಿದ್ರು. ಆವಾಗಲೇ ಈ ಥರ ಬಿದ್ದು ನನ್ನ ಕಾಲಿಗೆ ಹೊಡೆತ ಮಾಡ್ಕೊಂಡಿದ್ದು. ಸಿಕ್ಕಾಪಟ್ಟೆ ನೋವಾಗಿದೆ. ಚಳಿಗೂ ಅದಕ್ಕೂ ಮೈ ಗಾಡ್. ನಿಜ ಹೇಳಬೇಕು ಅಂದರೆ ನನಗೆ ಆಡೋ ಇಂಟ್ರೆಸ್ಟೇ ಇರಲಿಲ್ಲ, ಬಿಕಾಸ್ ಹುಷಾರಿರಲಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಏನಂದರೆ ಮಕ್ಕಳಿಗೆ ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ನಮ್ಮಮ್ಮ ಆಡಬೇಕು, ನಮ್ಮಪ್ಪ ಆಡಬೇಕು ಅಂತ ಅವ್ರಿಗೋಸ್ಕರ ಅಂತ ಆಡಿದ್ದು. ಅದೇ ಟೈಮಿಂಗ್ ನಾನು ಬಿದ್ದು ಕಾಲು ಈ ಥರ ಮಾಡಿಕೊಂಡೆ. ಬಟ್ ಇಟ್ಸ್ ಓಕೆ. ಅವನಿಗೊಂಥರ ಖುಷಿ ಆಯಿತು. ಎನಿವೆ ಎಲ್ಲ ಸೂಪರಾಗಾಯಿತು. ಇದಾಗಿದ ತಕ್ಷಣ ಹೊಟ್ಟೆ ಹಸಿತಿತ್ತು ಭಯಂಕರವಾಗಿ. ಹೋಟೆಲ್ಗೆ ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿದ್ದಾಯಿತು. ಸೊ ಸೂಪರಾಗಿ ಅರೇಂಜ್ ಮಾಡಿದರು, ಎಲ್ಲದು ಸಖತ್ತಾಗಿ. ಆ್ಯನ್ಯುವಲ್ ಡೇ ಮಾತ್ರ ಮಸ್ತಾಗಾಯಿತು, ಲೈಕ್ ಸ್ಪೋರ್ಟ್ಸ್ ಡೇ.
ಈವನ್ ನನ್ನ ಮಗ ತಾನಿಷ್ ಕೂಡ ಸಖತ್ ಎಂಜಾಯ್ ಮಾಡ್ದ. ಅವ್ನ ಓಲ್ಡ್ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ಟಿದ್ರು. ಅವ್ನ ಓಲ್ಡ್ ಫ್ರೆಂಡ್ಸ್ ಜೊತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ದ ಅಂತಲೇ ಗೊತ್ತಿಲ್ಲ. ಸಖತ್ತಾಗಿತ್ತು ಮಮ್ಮಿ, ಎಲ್ಲರೂ ಸಿಕ್ಕಿದ್ರು ಮಮ್ಮಿ ಅಂತ ಫುಲ್ ಖುಷಿ ಆಗಿಬಿಟ್ಟಿದ್ದ. ಅವ್ನ ತಮ್ಮ ವಿನ್ ಆಗಿದ್ದಕ್ಕಂತೂ ಇನ್ನೂ ಫುಲ್ ಖುಷಿ ಆಗಿಬಿಟ್ಟಿದ್ದ. ಅವ್ನ ತಮ್ಮಂಗೂ ಫುಲ್ ಖುಷಿ ಆಗಿಬಿಟ್ಟಿತ್ತು. ಎಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.